Hello everyone. Today we will learn about match properties. Match properties ಗೆ ಶಾರ್ಟ್ಕಟ್ ಕೀ MA enter. ಸೊ ಇಲ್ಲಿ ಮ್ಯಾಚ್ ಪ್ರಾಪರ್ಟೀಸ್ ನ ಯಾವ ತರ ಯೂಸ್ ಮಾಡೋದು ನೋಡೋಣ. ಫಸ್ಟ್ ಸೊ ಇಲ್ಲಿ ಡಿಫ್ರೆಂಟ್ ಶೇಪ್ಸ್ ಇದೆ. ಸೊ ಎಲಿಪ್ಸ್ ಇದೆ, ಸರ್ಕಲ್ ಇದೆ, ರೆಕ್ಟಾಂಗಲ್ ಇದೆ. ಸೊ ಇದೆಲ್ಲ ಸಿಂಗಲ್ ಆಬ್ಜೆಕ್ಟ್. ಓಕೆನಾ? ಇದಕ್ಕೆ ನಾವು ಮ್ಯಾಚ್ ಮಾಡ್ಬೇಕು. ಸೊ ಇಲ್ಲಿ ಗ್ರೀನ್ ಕಲರ್ ಇದೆ, ಇಲ್ಲಿ ಯೆಲ್ಲೋ ಇದೆ, ಪಿಂಕ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ. ಸೊ ನಾನು ಇದಕ್ಕೆ ಮ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ MA ಎಂಟರ್ ತಗೋತೀನಿ. ಸೊ ಮ್ಯಾಚ್ ಪ್ರಾಪರ್ಟೀಸ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಕಲರ್ ನ ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ, ಅಥವಾ ಈ ಕಲರ್ ನ ಇದಕ್ಕೆ ಅಪ್ಲೈ ಮಾಡೋಣ. ಸೆಲೆಕ್ಟ್ ಮಾಡಿ ಇಲ್ಲಿ ಕಲರ್ ನ ಅಪ್ಲೈ ಕೊಡ್ತೀನಿ. ಸೊ ನೆಕ್ಸ್ಟ್ ಎಂಟರ್ ಮಾಡಿ. ಸೊ ಇದು ಮ್ಯಾಚ್ ಪ್ರಾಪರ್ಟೀಸ್ ಅಂದ್ರೆ ಇಟ್ ಅಪ್ಲೈಸ್ ದಿ ಪ್ರಾಪರ್ಟೀಸ್ ಆಫ್ ಎ ಸೆಲೆಕ್ಟೆಡ್ ಆಬ್ಜೆಕ್ಟ್ ಟು ಅದರ್ ಆಬ್ಜೆಕ್ಟ್ಸ್. ಸೊ ನಾವು ಯಾವ್ದಕ್ಕಾದ್ರೂ ಮ್ಯಾಚ್ ಪ್ರಾಪರ್ಟೀಸ್ ನ ಮ್ಯಾಚ್ ಮಾಡಬಹುದು. ಮತ್ತೆ ಮ್ಯಾಚ್ ಪ್ರಾಪರ್ಟೀಸ್ ಮಾಡೋಣ. ಸೊ ಇಲ್ಲಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿ. ಸೊ ಇದು ಮ್ಯಾಚ್ ಪ್ರಾಪರ್ಟೀಸ್. ಸೊ ಮ್ಯಾಚ್ ಪ್ರಾಪರ್ಟೀಸ್ ನ ಈ ತರ ಯೂಸ್ ಮಾಡ್ತೀವಿ. ಸೊ ಈ ತರ ಕಲರ್ ನ ಅಪ್ಲೈ ಮಾಡಿದೀವಲ್ವಾ, ಇದೇ ತರನೇ ಸೊ ಕಲರ್ ನ ಮ್ಯಾಚ್ ಪ್ರಾಪರ್ಟೀಸ್ ಮಾಡಬಹುದು. ಇದು ಮ್ಯಾಚ್ ಪ್ರಾಪರ್ಟೀಸ್. ನೆಕ್ಸ್ಟ್ ಒನ್ ಬೈ ಲೇಯರ್. ಬೈ ಲೇಯರ್ ಅಲ್ಲಿ ಸೊ ನಾವು ಲೈನ್ ಟೈಪ್ ನ ಚೇಂಜ್ ಮಾಡ್ಕೋತೀವಿ. ಯಾವ ತರ ಲೈನ್ ಟೈಪ್ ನ ಚೇಂಜ್ ಮಾಡ್ಕೋತೀವಿ ನೋಡೋಣ. ಸೊ ಇಲ್ಲಿ ಬೈ ಲೇಯರ್ ಇದೆ. ಸೊ ಇಲ್ಲಿ ಬೈ ಲೇಯರ್ ಇದೆ. ಬೈ ಲೇಯರ್ ಅನ್ನ ಲೈನ್ ಕಲರ್ ನ ತಗೋಬಹುದು, ಲೈನ್ ವೇಟ್ ನ ಚೇಂಜ್ ಮಾಡ್ಕೊಬಹುದು. ನೆಕ್ಸ್ಟ್ ಲೈನ್ ಥಿಕ್ನೆಸ್ ನ ತಗೊಬಹುದು. ನೆಕ್ಸ್ಟ್ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಲೈನ್ ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಲೈನ್ ವೇಟ್ ಅಂತ ಇದೆ. ಸೊ ಇಟ್ ಪ್ರೊವೈಡ್ಸ್ ಎ ಚಾಯ್ಸ್ ಆಫ್ ಲೈನ್ ವೇಟ್ ಟು ಮೇಕ್ ಕರೆಂಟ್ if no objects are selected or changes the line weight of selected object. ಸೊ ಇಲ್ಲಿ ಲೈನ್ ನ ತಗೋತೀನಿ ನಾನು. ಸೊ ಲೈನ್ ನ ತಗೊಂಡು ಡ್ರಾ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಎಂಟರ್ ಕೊಡ್ತೀನಿ. ಸೊ ಇಲ್ಲಿ ಪ್ರಾಪರ್ಟೀಸ್ ಅಂತಂದ್ರೆ ನಮ್ಗೆ ಬೈ ಲೇಯರ್ ಅಲ್ಲಿ ಹೋಗ್ಬೇಕು. ಸೆಕೆಂಡ್ ಆಪ್ಷನ್ ಬೈ ಲೇಯರ್. ಸೊ ಸೆಕೆಂಡ್ ಆಪ್ಷನ್ ಬೈ ಲೇಯರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಲಾಸ್ಟ್ ಅಲ್ಲಿ ಬೈ ಲೇಯರ್ ಓಪನ್ ಮಾಡಿದ ಕೂಡಲೇ ಬೈ ಲೇಯರ್, ಬೈ ಬ್ಲಾಕ್, ಕಂಟಿನ್ಯೂಸ್ ಅಂತ ಬರುತ್ತೆ. ಅದ್ರಲ್ಲಿ ನಾವು ಅದರ್ಸ್ ನ ಸೆಲೆಕ್ಟ್ ಮಾಡ್ಕೋತೀವಿ. ಅದರ್ಸ್ ಅಲ್ಲಿ ಲೈನ್ ಟೈಪ್ ಮ್ಯಾನೇಜರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಲೋಡ್ ನ ಚೂಸ್ ಮಾಡ್ಕೋಬೇಕು. ಸೊ ನಾವು ಲೋಡ್ ನ ಚೂಸ್ ಮಾಡ್ಕೊಂಡ್ರೆ ನಮ್ಗೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡಾಟೆಡ್ ಲೈನ್, ಲಾಂಗ್ ಡ್ಯಾಶ್, ಡಾಟ್ ಲೈನ್, ಡಾಟೆಡ್ ಲೈನ್, ಡ್ಯಾಶ್ ಸ್ಪೇಸ್, ಲಾಂಗ್ ಡ್ಯಾಶ್ ಡಾಟ್, ಲಾಂಗ್ ಡ್ಯಾಶ್ ಡಬಲ್ ಡಾಟ್, ಲಾಂಗ್ ಡ್ಯಾಶ್ ಟ್ರಿಪಲ್ ಡಾಟ್. ಸೊ ಈ ತರ ಎಲ್ಲ ಡಿಫ್ರೆಂಟ್ ಆಗಿ ನಮ್ಗೆ ಲೈನ್ ಟೈಪ್ ನಮ್ಗೆ ಸಿಗುತ್ತೆ. ಸೊ ನಾವ್ ಇಲ್ಲಿ ಯಾವ ತರ ಲೈನ್ ನ ಚೇಂಜ್ ಮಾಡ್ಕೋಬಹುದು ನೋಡೋಣ. ಲೋಡಲ್ಲಿ ಬಂದು ಇಲ್ಲಿ ನಾನು ಜಿಗ್ಜಾಗ್ ಲೈನ್ ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಅಂತ ಕೊಡ್ತೀನಿ. ಸೊ ಇಲ್ಲಿ ರಿಲೋಡ್ ಅಂತ ಕೇಳ್ತಿದೆ, ರಿಲೋಡ್ ಕೊಟ್ಟಿದ್ದೀನಿ. ಸೊ ಮತ್ತೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಲೈನ್ ಟೈಪ್ ಮ್ಯಾನೇಜರ್ ಅಲ್ಲಿ ಕೂಡ ನಾನು ಜಿಗ್ಜಾಗ್ ಲೈನ್ ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲೋಡ್ ಅಲ್ಲಿ ಓಕೆ ಮಾಡ್ತೀನಿ. ಸೊ ಇವಾಗ ಮತ್ತೆ ಇಲ್ಲಿ ಬೈ ಲೇಯರ್ ಅಲ್ಲಿ ಬನ್ನಿ, ಜಿಗ್ಜಾಗ್ ಲೈನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದಕ್ಕೆ ಅಪ್ಲೈ ಮಾಡಿ. ಕಂಟ್ರೋಲ್ 1 ಮಾಡಿದ್ರೆ ನಿಮ್ಗೆ ಇಲ್ಲಿ ಸೊ ಬೈ ಲೇಯರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಲೈನ್ ಟೈಪ್ ನ ಕಲರ್ ನ ಚೇಂಜ್ ಮಾಡ್ಕೊಬಹುದು. ಕಲರ್ ಇದೆ, ಕಲರ್ ಅಲ್ಲಿ ಬಂದು ನೀವು ಕಲರ್ ನ ಚೇಂಜ್ ಮಾಡ್ಕೋಬಹುದು. ವೈಟ್ ಬೇಕಂದ್ರೆ ವೈಟ್. ನೆಕ್ಸ್ಟ್ ಇಲ್ಲಿ ಲೈನ್ ಟೈಪ್ ಅಂತ ಇದೆ. ಲೈನ್ ಟೈಪ್ ಅಲ್ಲಿ ಬಂದು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಜಿಗ್ಜಾಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆರೋ ಮಾರ್ಕ್ ಮೇಲೆ ಲೈನ್ ಟೈಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಆರೋ ಮಾರ್ಕ್ ಬರುತ್ತೆ. ಸೊ ಅದ್ರಲ್ಲಿ ಜಿಗ್ಜಾಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಜಿಗ್ಜಾಗ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಕೇಲ್ 1 ಅಂತ ಇದೆ, ಲೈನ್ ಟೈಪ್ ಸ್ಕೇಲ್. ಸೊ ಇಲ್ಲಿ ಜಾಸ್ತಿ ಕೊಡಿ. ಸೊ ಲೈನ್ ಟೈಪ್ ಸ್ಕೇಲ್ ನ ಜಾಸ್ತಿ ಕೊಡಿ.
ಸೊ ಈ ತರ ನಾವು ಲೈನ್ ಟೈಪ್ ನ ನಾವು ಎಡಿಟ್ ಮಾಡ್ಕೋಬಹುದು. ಸೊ ಈ ತರ ನಾವು ಲೈನ್ ವೇಟ್, ಲೈನ್ ಕಲರ್ ನ ಚೇಂಜ್ ಮಾಡ್ಕೋಬಹುದು. ಟುಡೇ ಇನ್ ದಿಸ್ ಕ್ಲಾಸ್, ಥ್ಯಾಂಕ್ ಯು.